ಹೇಮಂತ ಋತು, ಮುಖ್ಯವಾದ ಕೃಷ್ಣ ಪಕ್ಷ, ಷಷ್ಠಿ ಭಾನುವಾರ, ರವಿವಾಸರ, ಉತ್ತರ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣ. ಮಂಗಳವಾರ ಬುಧವಾರ 2 ದಿವಸ ಅಷ್ಟಮಿ ಇದೆ. ಅನಧ್ಯಯನ ದ್ವಯ. ನಿನ್ನೆ ಮೊನ್ನೆ ಹೇಳಿದಂತೆ ತಿಸ್ರೋಷ್ಟಕ ಮಂಗಳವಾರ ಸಪ್ತಮಿ ಇದೆಯಲ್ಲ, ಅವತ್ತಿನ ದಿವಸ ಅಂದ್ರೆ ಅದಕ್ಕಿಂತ 20, 21, 22 3 ದಿವಸ ಷಣ್ಣವತಿ ಶ್ರಾದ್ದಗಳಲ್ಲಿ ತರ್ಪಣವನ್ನ ಬಿಡುವಂತಹದ್ದು. ಆಮೇಲೆ ಭೀಷ್ಮ ಏಕಾದಶಿ ಮುಂದಿನ ತಿಂಗಳು ಬರುವಂತಹದ್ದು. ಎಲ್ರಿಗಾರು ಕನ್ಫ್ಯೂಷನ್ ಇದ್ರೆ ಈಗ ಬರುವಂತ ಏಕಾದಶಿ ಅಲ್ಲ, 7th. ಒಂದು ಮಿಸ್ಟೇಕ್ ಆಗಿದ್ದಕ್ಕೆ ಕರೆಕ್ಷನ್ ಹಾಕಿದೆ. ಯಾರ್ಯಾರು ಭಗವದ್ ಆರಾಧನೆ ಕ್ಲಾಸ್ ಅಟೆಂಡ್ ಮಾಡ್ತಿರೋ ಅವರೆಲ್ಲ ಒಂದ್ ಸ್ವಲ್ಪ ಫಾರಂ ಫಿಲ್ಅಪ್ ಮಾಡಿ. ಎಷ್ಟು ಜನ ಬರ್ತಾರೆ ಏನೋದು, ಆನ್ಲೈನ್ ಆಗ್ಲಿ ಅಥವಾ ಪರ್ಸನಲ್ ಆಗಿ ಬಂದ್ರು ಕೂಡ ಅದು ಕೂಡ ಮೆನ್ಷನ್ ಮಾಡಿ. ಆನ್ಲೈನ್ ಫಾರ್ಮ್ ಲಿಂಕ್ ಬಂದಿಲ್ಲ ಮ್ಯಾಮ್. ಆನ್ಲೈನ್ ಫಾರ್ಮ್ ಲಿಂಕ್ ಅದೇನೆ ಸೇಮ್. ಓಕೆ. ಅದರಲ್ಲೇನೇನೆ ಪರ್ಸನಲ್ ಅಟೆಂಡ್ ಮಾಡ್ತಾರೋ ಇದನ್ನ ಬೇರೆ ಇನ್ನೊಂದು ಕಾಲಮ್ ಇದೆಯಲ್ಲ ಅದರಲ್ಲಿ. ಓಕೆ ಓಕೆ. ಸೊ ಅದಕ್ಕೆ ಇನ್ ಯಾರಿಗಾರು ಇದ್ರು ಕೂಡ ನೀವು ಹೇಳಿ, ಯಾರು ಆಸಕ್ತಿ ಇದ್ದೆ. ಇನ್ನು ಎಷ್ಟು ಈ ಸಲ ಯಾರು ಮಾರ್ಜಿನ್ ಇದ್ ಮಾಡಿದೀನಿ ಅಂದ್ರೆ, ಸಂಧ್ಯಾವನ್ನೇ ಒಂದ್ ವೇಳೆ ಪೂರ್ವ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮುಂದಕ್ಕಾರು ಮಾಡ್ತೀನಿ ಅನ್ನೋ ಒಂದ್ ಸಂಕಲ್ಪ ಇದ್ರೆ ದೇ ಕ್ಯಾನ್ ಆಲ್ಸೋ ಜಾಯಿನ್. ಮತ್ತೆ ಸಮಾಶ್ರಯಣ ಆಗಿಲ್ಲ ಈಗ ಆರಾಧನೆ ಅಂತಂದ್ರೆ ಕಲಿಯೋದು ಕಲ್ತ್ಬಿಡಿ, ವೇದ ಕಲ್ತಂಗೆ. ಅಲಿಗ್ರಾಮ ಇಟ್ಕೊಂಡು ಆರಾಧನೆ ಮಾಡೋದಕ್ಕೆ ಸಮಾಶ್ರಯಣ ಆದ್ಮೇಲೆನೆ ನಿಜವಾದ ಯೋಗ್ಯತೆ ಬರುವಂತದ್ದು. ಅದಕ್ಕೆ ಮೊದ್ಲು ಕಲ್ತ್ಕೊಂಡ್ರೆ ತಿಳ್ಕೊಂಡ್ರೆ ತಪ್ಪಿಲ್ಲ. ಹಾಗಾಗಿ ಅವರು ಕೂಡ ದೇ ಕ್ಯಾನ್ ಆಲ್ಸೋ ಅಟೆಂಡ್ ಅಂತ. ಅಸ್ಮದ್ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಮೃತಾತ್ ಸಂಭವಃ ಸಮೇಂದ್ರೋ ವೇದಯಃ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ವಂ ಬ್ರಹ್ಮಣ ಕೋಶೋಸಿ ಮೇ ದಯಾಪೀಠ ಶ್ರುತಂ ಮೇ ಗೋಪಾಯ. ಕಾಂಡ 3 ಪ್ರಶ್ನೆ 2 ಅನುವಾಕ 7ನೇದು. ದೇವ ಸವಿತರೇ ತಥೇ ಪ್ರಾಹ ತತ್ಪ್ರಚಾ ಸುವಾ ಪ್ರಚಾ ಯಜಾ ಬೃಹಸ್ಪತಿರ್ಬ್ರಹ್ಮಾಯುಷ್ಮದ್ಯಾ ರೋಚೋ ಭಾಗಾತ ತನೋಪಾತ್ ಸಾಮ್ನಃ ಸತ್ಯಾವ ಆಶಿಷಃ ಸಂತು ಸತ್ಯಾ ಆಗೂತಯ ರತಂಚ ಸತ್ಯಂಚ ವದತ ಸ್ತುತ ದೇವಸ್ಯ ಸವಿತೋ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೋರ್ಜಂ ಮಹ್ಯಗ್ಸ್ತುತಂ ದುಹಾಮಮಾ ಸ್ತುತಸ್ಯ ಸ್ತುತಂ ಗಮ್ಯಾಚ್ಛಸ್ತ್ರಸ್ಯ ಶಸ್ತ್ರಮಸ್ಯೋರ್ಜಂ ಮಹ್ಯಗಂ ಶಸ್ತ್ರಂ ದುಹಾಮಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿಂದ್ರಾಯಾವಂತೋ ವನಾಮಹೇ ಧುಕ್ಷೀಮಹಿ ಪ್ರಜಾಮಿಷಂ. ಇಂದ್ರಿಯ ಇಂದ್ರ ಕರೆಕ್ಟ್. இப்ப நான் என்ன சொன்னேன்? இந்திரன் சொன்னேனா? இங்க ஃபர்ஸ்ட் இத்துள் கரெக்ஷன் போட்டுக்கிறேன். இங்க வந்துட்டிಕನಾ ಶಸ್ತ್ರಂ ಗಮ್ಯ ಕರೆಕ್ಟ್ ಹೇಳ್ಬೇಕು. ಅವಾಗ ಇಂದ್ರಿಯ ಅದು ಇಂದ್ರ ಫಸ್ಟ್ ಎಡಿಷನ್ ಅಲ್ಲಿ ಇಂದ್ರ ಆಗಿದೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದೆ. ಗಮ್ಯಾದಿಂದ್ರಿಯಾವಂತಹ ದೇವ ಸವಿತರೇ ತತ್ತೇ ಪ್ರಜಸುವ ಪ್ರಜಯ ಬೃಹಸ್ಪತಿರ್ಬ್ರಹ್ಮಾಯುಷ್ಮತ್ಯಾ ಋಷೋ ಸತ್ಯಾ ಆಶಿಷಃ ಸಂತು ಸತ್ಯಾ ಆಗೋದಯ ಋತಂಚ
सत्यं च वदतस्तुतदेवस्य सवितुप्रसवे स्तुतस्य स्तुतमस्योर्जं मध्यगस्तुतं दुहामास्तुतस्य स्तुतं गम्याक्षत्रस्य शस्त्रमस्योर्जं मध्यगं शस्त्रं दुहामाशस्त्रस्य शस्त्रं गम्यादिन्द्रियावन्तो परामहे दोक्षेमहि प्रजाविषम् देवसवितरे दत्ते प्राह तत्प्रजस्वप्रजयज बृहस्पतिर्ब्रह्मायुष्मध्या सत्यावशिषस्तन्तु सत्या आभूतय सत्यं च वदतस्तुतदेवस्य सवितुप्रसवे स्तुतस्य स्तुतमस्योर्जं मध्यगस्तुतं दुहामास्तुतस्य स्तुतं गम्याक्षत्रस्य शस्त्रमस्योर्जं मध्यगं शस्त्रं दुहामाशस्त्रस्य शस्त्रं गम्यादिन्द्रियावन्तो वदामहे दोक्षेमहि प्रजाविषम् सामे सत्याशीर्देवेषु भूयात् ब्रह्मवर्चसं मा गम्यात् सामे सत्याशीर्देवेषु भूयात् ब्रह्मवर्चसं मा गम्यात् सामे सत्याशीर्देवेषु भूयात् ब्रह्मवर्चसं मा गम्यात् ನಾನು ಬ್ರಹ್ಮವರ್ಷವನ್ನ ಪಡೆಯುವಂತಾಗಲಿ, ದೇವತೆಗಳು ಅವರುಗಳ ಕೃಪೆ ನನ್ನ ಮೇಲೆ ಚೆನ್ನಾಗಿ ಉಂಟಾಗ್ಲಿ. ಭೂಯಾತ್ ಶುಭಂ ಭೂಯಾತ್, ಹಾಗೆ ದೇವೇಶು ಭೂಯಾತ್ ಬ್ರಹ್ಮವರ್ಚಸಂ ಆಗಮ್ಯಾತ್, ನಾನು ಬ್ರಹ್ಮವರ್ಚಸನ್ನು ಪಡೆಯುವಂತಾಗಲಿ. ಯಜ್ಞೋ ಬಭೂವ ಸ ಬಭೂವ ಸ ಪ್ರಜಜ್ಞೆ ಸ ವಾವೃಧಿ. यज्ञो बभूव स प्रजयते स देवानामधिपतिर्बभूव सो अस्माकम् अधिपतिं करोतु वयज्ञस्य पतयोरयेणाम्. अस्माकम् अधिपतिं करोतु वयज्ञस्य पतयोरयेणाम्. स देवानामधिपतिर्बभूव सो अस्माकम् अधिपतिं करोतु वयज्ञस्य पतयोरयेणाम्. यज्ञो वै यज्ञपतिं दुहे यज्ञपतिर्वा यज्ञं दुहे स यस्तुतः शस्त्रयोर्दोहमविद्वान् यजते तं यज्ञो दुहे स इष्ट्वा पापीयान् भवति य एनयोर्दोहम् विद्वान् यजते स यज्ञं दोहे स इष्ट्वा वसेयान् भवति. स्तुतस्य स्तुतमस्योर्जं मह्यगस्तुतं दुहामामा स्तुतस्य स्तुतं गम्याच्छस्त्रस्य शस्त्रमस्योर्जं मह्यगं शस्त्रं दुहा मामा मामा शस्त्रस्य शस्त्रं गम्यादित्या ऐष वै
स्तुतशस्त्रयोर्दो हस्तं य एवं विद्वान् यजते दुह एव यज्ञमिष्ट्वा वसीयान् भवति यज्ञो वै यज्ञपतिं दुहे यज्ञपतिर्वा यज्ञं दुहे स यस्फुटशस्त्रयोर्दोहमविद्वान् यजति तं यज्ञो दुहे स यिष्ट्वा पापीयान् भवति यजेन योर्दोहम् विद्वान् यजते स यज्ञं दुहे स यिष्ट्वा वसीयान् भवति स्तुतस्य स्तुतमस्योऽयं मह्यज्ञस्तुतं दुहामा स्तुतस्य स्तुतं गम्याक्षस्त्रस्य शस्त्रमस्योर्जं मह्यगं शस्त्रं दुहामा शस्त्रस्य शस्त्रं गम्यादित्या हैषवै सुतशस्त्रयोर्दोहस्तं य एवं विद्वान् यजते दुहदेव यज्ञभिष्ट्वा वसीयान् भवति यज्ञो वा वै यज्ञपतिं दुहे यज्ञपतिर्वा यज्ञं दुहे स यस्तुतशस्त्रयोर्दोहमविद्वान् यजते तं यज्ञो दुहे स यिष्ट्वा पापीयान् भवति स येन योर्दोहम् विद्वान् यजते स यज्ञं दुहे स यिष्ट्वा वसीयान् भवति स्तुतस्य स्तुतमस्योऽयं मह्यज्ञस्तुतं दुहामा स्तुतस्य स्तुतं गम्याक्षस्त्रस्य शस्त्रमस्योर्जं मह्यगं शस्त्रं दुहामा शस्त्रस्य शस्त्रं गम्यादित्या हैषवै स्तुतशस्त्रयोर्दोहस्तं य एवं विद्वान् यजते दुहयेव यज्ञमिष्ट्वा वसीयान् भवति शस्त्रं वै शस्त्रं दुहां द्वाविगंशतिश्च शस्त्रं वै शस्त्रं दुहां द्वाविगंशतिश्च शस्त्रं वै शस्त्रं दुहां द्वाविगंशतिश्च ಮುಂದಿನ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಗಮನಿಸಿ ಶೇನಾಯ ಪತ್ವನೆ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮೋ ವಿಷ್ಠಂಭಾಯ ಧರ್ಮಣೇ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪರಿಧಯೇ ಜನಪ್ರಧಾನಾಯ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮ ಓರ್ಜೆ ಓತ್ರಾಣಾಗ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪಯಸೇ ಓತ್ರಾಣಾಗ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪ್ರಜಾಪತಯೇ ಮಾನವೇ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಋತಂ ಋತಪಾಸ್ಸು ಭರ್ವಾಟ್ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಸ್ತ್ರಂ ಪಂಥಾಗಂ ಓತ್ರ ಮಧೋರ್ಘೃತಸ್ಯ ಯಜ್ಞಪತಿಂ ಋಷಯ ಯೇನ ಸಾಹು त्वने स्वाहा
स्वयमभिभूताय नमो विष्टम्भाय ब्रह्मणे स्वाहा स्वयमभिभूताय नमः परिधये शरणप्रदाय स्वाहा स्वयमभिभूताय नमः ऊर्जे ओर्वाणाग स्वाहा स्वयमभिभूताय नमः पयसे ओर्वाणाग स्वाहा स्वयमभिभूताय नमः प्रजापतये मनवे स्वाहा स्वयमभिभूताय नमः घृतं सुवर्वाः स्वाहा स्वयमभिभूताय नमः स्त्रम्पन्तागम्होत्रा नमस्त्रम्पन्तागम् नमस्त्रम्पन्तागम्होत्रा मधुपोधृतस्य यज्ञपतिं वृषयेन साहुः येन साहुः सेनाय पत्वने स्वाहा स्वयमभिभूताय नमो विष्टम्भाय धर्मणे स्वाहा स्वयमभिभूताय नमः परिधये जनप्रदाय स्वाहा स्वयमभिभूताय नमः ऊर्जे ओर्वाणाग स्वाहा स्वयमभिभूताय नमः पयसे ओर्वाणाग स्वाहा स्वयमभिभूताय नमः प्रजापतये मनवे स्वाहा स्वयमभिभूताय नमः ऋगसंवृतपाशुभा स्वाहा स्वयमभिभूताय नमः स्त्रम्पन्तागम्होत्रा मधोघृतस्य यज्ञपति वृषयेन साहुः ಆನ್ಲೈನ್ ಅಲ್ಲಿ 4 ಜನ, ಇಲ್ಲಿರೋರೆಬ್ರು, 6 ಜನ ಇದ್ದೀರಿ. 7ನೇ ದಿವಸ ಇವತ್ತು ಸಪ್ತಮಿ, 2ನೇ ತಾರೀಕು ಶುರು ಮಾಡಿದ್ದು, 5 ಕ್ಲಾಸ್ ಆಯ್ತು. ಎಷ್ಟು ಆಸಕ್ತಿ ಜನಗಳಿಗೆ. ಸಂಡೇ ಇವತ್ತು ಏನ್ ಮಾಡ್ಬೇಕು? ಯು ಕ್ಯಾನ್ ಟೇಕ್ ಹಾರ್ಸ್ ಓನ್ಲಿ ಅಪ್ ಟು ದ ಪಾಯಿಂಟ್. ಪೂರ್ಣವಾಗಿ ಕಲ್ತ್ರೆ ಸರಿಯಾಗಿ ದೃಢವಾಗಿ ಉಳಿಯುತ್ತೆ, ಇಲ್ದಿದ್ರೆ ನಿಮಗೆ ಇಲ್ಲ ಅಷ್ಟೇ. तस्य यज्ञपतिं येन साहुः प्रजा निर्भक्ता अनुतप्यमाना मधव्यो स्तोका वपतौ रराधा. प्रजा निर्भक्ता अनुतप्यमाना मधव्यो स्तोका वपतौ रराधा. प्रजा निर्भक्ता अनुतप्यमाना मधव्यो स्तोका वपतौ रराधा. सम्नस्ताभ्यागं सृजतु विश्वकर्मा घोरा ऋषयो नमो अस्त्वेभ्यः. सम्नस्ताभ्यागं सृजतु विश्वकर्मा घोरा ऋषयो नमो अस्त्वेभ्यः. सम्नस्ताभ्यागं सृजतु विश्वकर्मा घोरा ऋषयो
नमो अस्त्वेभ्यः चक्षुष एष मनसश्च सन्धौ बृहस्पतये महिषद्युमन्नमः चक्षुष येषां मनसश्च सन्धौ बृहस्पतये महिषद्युमन्नमः चक्षुष येषां मनसश्च सन्धौ बृहस्पतये महिषद्युमन्नमः महिषद्युमन्नमः नमो विश्वकर्मणे सौपात्वस्मानन्यान् सोमपान् मन्यमानः नमो विश्वकर्मणे अस्मानन्यान् सोमपान् नमो विश्वकर्मणे अस्मान्नादीर्घ ಇಲ್ಲ ಫಸ್ಟ್ ರೆಕಾರ್ಡ್ ಆಗಿದೆ अस्मानन्यान् नमो विश्वकर्मणे समुपात्मस्मानन्यान् सोमपान् मन्यमानः प्राणस्य विद्वान् समरेण धीरा येनश्चक्रवान् मयि बद्ध येषाम् प्राणस्य विद्वान् समरेण धीरेण चक्रवान् महि बद्ध येषाम् प्राणस्य विद्वान् समरेण धीरेण चक्रवान् महि बद्ध येषाम् तं विश्वकर्मन् प्रमुञ्च स्वस्तये ये भक्षयन्तो न वसून्यान् रहुः तं विश्वकर्मन् प्रमुञ्च स्वस्तये ये भक्षयन्तो न वसून्यान् रहुः तं विश्वकर्मन् प्रमुञ्च स्वस्तये ये भक्षयन्तो न वसून्यान् रहुः या नग्नयोऽन्वतप्यन्त धिष्णिया इयं तेषामभया दुरिष्ट्यै सृष्टिं नस्तां कृणोतु विश्वकर्मा सृष्टिं नस्तां कृणोतु विश्वकर्मा विश्वकर्मा नमः पितृभ्यो अभियेनो अख्यन् यज्ञकृतो यज्ञकामासु देवा अकाभावो दक्षिणां ननीनिम मानस्तस्मादेन स पापयिष्टा नमः पितृभ्यो अभियेनो अख्यन्ने यज्ञकृतो यज्ञकामासु देवाकामावो दक्षिणां दनीलिममानस्तस्मादेन सह पापयिष्टा नमः पितृभ्यो अभियेनो अख्यन्ने यज्ञकृतो यज्ञकामासु देवा अकामावो दक्षिणां ननीलिममानस्तस्मादेन स पापयिष्टा ಈಗ ನಿನ್ನೆ ದಿವಸ ಭಗವದ್ಗೀತೆ ಗೀತಾ ಭಾಷ್ಯವನ್ನ ಯಾರು ಕೇಳಿದ್ರು
9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ನಾಮ, ಅದರಲ್ಲಿ 22, 23, 24 ಈ ಇದ್ರಲ್ಲಿ ಹೇಳ್ಬೇಕಾದ್ರೆ ಯಾರು ಪಿತೃಗಳನ್ನ ಉದ್ದೇಶಿಸಿ ನಡೆಸುವಂತ ತರ್ಪಣಗಳು ಇದರಿಂದ ಏನ್ ಉದ್ದೇಶ ತರ್ಪಣ ಮಾಡೋದ್ರಿಂದ ಅಂತಂದ್ರೆ ಪಿತೃಲೋಕೆ ಕಾಮಚಾರೋ ಭವತಿ, ಪಿತೃಲೋಕಗಳನ್ನ ಅವ್ರು ಸೇರ್ತಾರೆ ಇವುಗಳನ್ನೆಲ್ಲ ಮಾಡಿದಾಗ ಅಂತ ಅಂದ್ಬಿಟ್ಟು. ಯಾಕೆ ಈ ಮಾತು ಇಲ್ಲಿ ಹೇಳಕ್ ಬಂದೆ ಅಂದ್ರೆ ಈ ಸಂಸ್ಕಾರಗಳಿದೆಯಲ್ಲ ಅಪರಕ್ರಿಯೆ, ಇದ್ ನಡೆಸಿದ್ ನಿಜವಾಗ್ಲೂ ಏನೋ ಉಪಯೋಗ ಇದೆಯಾ ಅನ್ನೋದಕ್ಕೆ ಉತ್ತರ ಅಲ್ಲಿ ಬಹಳ ಚೆನ್ನಾಗ್ ಬರುತ್ತೆ. ಏನು ಅಂತಂದ್ರೆ ಇವನಿಗೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ನಡೆದಿದ್ದೇ ಆಗಿದ್ರೆ ಮೊಮೆಂಟ್ ಅವನ ಶರೀರ ಬಿಟ್ಟ ಕ್ಷಣ ಆ 10, 12 ದಿವಸದ್ದು 13 ದಿವಸದ ಕಾರ್ಯಕ್ರಮ ಇದೆಯಲ್ಲ ಎಲ್ಲವೂ ಸರಿಯಾಗಿ ನಡೆದ್ರೆ ಇದು ದೇವಾವೈ ಪಿತರಃ ಪಿತರೋ ದೇವಾಹ ಅಚ್ಛಿದ್ರದಲ್ಲಿ ಬರುತ್ತೆ. ಪಿತೃಗಳು ಅಂದ್ರೆ ಯಾರು? ಏನು ದೆವ್ವಗಳಾದೋ? ದೇವತೆಗಳವರು, ಪಿತೃದೇವತೆಗಳು. ಅವರಲ್ಲಿ ಇರೋ ಕೆಟಗರಿ ವಸು ರುದ್ರ ಆದಿತ್ಯ. ಈ ಸಂಸ್ಕಾರ ಇಲ್ಲಿ ಸರಿಯಾಗಿ ನಡೆಸಿದ್ರೆ ಆ ಸಂಸ್ಕಾರದ ಬಲದಿಂದ ಇವರು ಆಲೋಕಕ್ಕೆ ಹೋಗ್ತಾರೆ. ಬರೀ ಸ್ವರ್ಗ ಅಲ್ಲ, ಅದು 3ನೇ ಲೋಕ. ಸ್ವರ್ಗ ಮೊದಲನೇದು ಅಂತಂದ್ರೆ ಭೂಹು ಭುವಃ ಸುವಹ ಅಲ್ಲಿ ಹೇಳ್ತೀವಲ್ಲ, ಆ 3ನೇ ತೃತೀಯೇ ಲೋಕೆ ಅಂತ ಬರುತ್ತೆ. ಪಿತೃಲೋಕ ಅನ್ನೋದು ಆ ದೇವತೆಗಳಲ್ಲೂ ಕೂಡ ಉತ್ತಮವಾದಂತ ಸ್ಥಾನ. ಈಗ ನಿನ್ನೆ ದಿವಸ ಗೀತಾ ಭಾಷ್ಯದಲ್ಲಿ ಹೇಳಿದ್ದು ಈ ಕೆಲಸಗಳನ್ನ ನಡೆಸುವಂತಹದ್ದು, ತರ್ಪಣಗಳನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ನಡೆಸಿ ಯಜ್ಞಗಳನ್ನ ನಡೆಸಿದ್ರೆ ಅದಕ್ಕೆ ಯಾವ ವಿಹಿತವಾದ ಲೋಕಗಳಿದೆಯೋ ಆ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಆ ಪುಣ್ಯದ ಅನುಭವವನ್ನ ಪಡೆದು ಯಾವಾಗ ಆ ಪುಣ್ಯದ ಮುಗಿಯಿತೋ ಫಲ, ಆವಾಗ ಬರ್ತಾರೆ ವಾಪಸ್ಸು ಅಂತ. ಅದ್ರಲ್ಲಿ ಇನ್ನೂ ಒಂದೇನು ಅಂತಂದ್ರೆ ಈಗ ಪಿತೃಲೋಕ ಯಾರ್ಯಾರು ಅದಕ್ಕೆ ಕಲಿಬೇಕು, ಅಗ್ನಿಲೋಕ, ವರುಣಲೋಕ, ವಾಯುಲೋಕ, ಆ ಲೋಕಗಳನ್ನ ಪಡೆದಾಗ ಅವ್ರ ಜೊತೆಗೂ ಇರ್ತಾರೆ. ಮತ್ತ ಅವ್ರಿಗೆ ಯಾವಾಗ ಅಲ್ಲಿಂದ ಬಿಡುಗಂದ್ರೆ ಈ ಕಲ್ಪ ಹೋಗ್ಬೇಕು, ಮಹಾಪ್ರಳಯ ಅಲ್ಲಿಯ ತನಕ ಆ ಭೋಗಗಳ ಜೊತೆಗೆ ಅಂತ. ಆ ರೀತಿಯ ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಅಕ್ಯುಮುಲೇಷನ್ ಆಫ್ ಯುವರ್ ಪುಣ್ಯ, ಅದ್ರ ಮೇಲೆ ಆ ಲೋಕಗಳು. ಆದ್ರೆ ಎಷ್ಟೇ ದಿವಸ ಇದ್ರು, ವೆದರ್ 2 ದಿವಸ ಇದ್ದೇ ಬರ್ತಿರೋ ಇಲ್ಲ ಕಲ್ಪದ ಕೊಡೆ ತನಕ ಇರ್ತಿರೋ ಅಂತೂ ವಾಪಸ್ ಬರ್ಬೇಕಾಗತ್ತೆ. ಯಾರು ಈ ಫಲದಲ್ಲಿ ಉದ್ದೇಶ ಇಟ್ಕೊಂಡ್ ಮಾಡಿದ್ರೆ. ಅದಕ್ಕಾಗೇನೆ ನಮ್ಮ ನಿತ್ಯ ವಿಧಿಗಳ ಪ್ರತಿಯೊಂದರಲ್ಲೂ ಶ್ರೀ ಭಗವದಾಜ್ಞಾ ಶ್ರೀಮನ್ ನಾರಾಯಣ ಪ್ರೀತ್ಯರ್ಥಂ ಅಂತ ಹೇಳಿರು. ಉದ್ದೇಶ ಇನ್ನೇನೇನೋ ಇಟ್ಕೊಂಡು ಮಾಡಿದ್ರೆ ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಇದೇ ಕಾರ್ಯಗಳನ್ನ ಭಗವದ್ ಅರ್ಪಿತವಾಗಿ ಮಾಡಿದ್ದು ತರ್ಪಣಗಳು ಇವುಗಳನ್ನೆಲ್ಲ, ಅದಕ್ಕೆ ಆ ಸಾತ್ವಿಕ ತ್ಯಾಗ ಇವೆಲ್ಲ ಬಹಳ ಮುಖ್ಯ. ಆ ರೀತಿ ಮಾಡಿದ್ರೆ ಪಿತೃಲೋಕದಷ್ಟೇ ಅಲ್ಲ ಮೋಕ್ಷ ಸಾಮ್ರಾಜ್ಯನೂ ಸಿಗುತ್ತೆ. ಇದನ್ನ ಬಹಳ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ರಾಮಾನುಜರು ಗೀತಾ ಭಾಷೆದಲ್ಲಿ. ಅರ್ಥಾನುಸಂಧಾನ ಇರ್ಬೇಕ ಇಲ್ಲಿ. ಪಿತೃಗಳದು ಅವರ ಇದನ್ನ ಪಡೀತಾರೆ. ಈಗೇನ್ ಸಾಮಾನ್ಯವಾಗಿ ನಾನು ಹಿಂದೆ ಹೇಳಿದ್ದು ಇತ್ತು. ಈಗ ಏನ್ ತರ್ಪಣ ಇದೆಲ್ಲ ಮಾಡಿದ್ರೆ ವಸು ರುದ್ರ ಆದಿತ್ಯ ಇವರ ಪ್ರೀತರಾಗ್ತಾರೆ. ಶ್ರಾದ್ದಗಳನ್ನ ಮಾಡಿದ್ರೆ ಏನು ಅಂದ್ರೆ ಇವರು ಸಂತೋಷ ಪಟ್ಟು ಪಿತೃ ದೇವತೆಗಳು ಬರೀ ತಂದೆ ತಾತ ಮುತ್ತಾತ ಮತ್ತೆ ಅವ್ರೇನೋ ಮೋಕ್ಷ ಕೊಟ್ಟೋಗಿದ್ರೆ ಅಲ್ಲಿ ಯಾರು ಇರಲ್ವಲ್ಲ ಅಂತಂದ್ರೆ ಆ ಗಣಗಳು ಯಾರ್ಯಾರಿದ್ದಾರೆ, ವಸುಗಣ, ರುದ್ರಗಣ, ಆದಿತ್ಯಗಣ, ಅವರು ನಿಮ್ಮನ್ನ ಹರಿಸಿ ಇಲ್ಲಿ ನೀವು ಊಟಕ್ಕೋ ವಸ್ತ್ರಕ್ಕೋ ಮನೆಗೋ ಶೆಲ್ಟರ್ಗೋ ಇದೇ ತಾನೇ ಬೇಕಾಗೋದು. ಅಶನ ವಸನ ಇವುಗಳೆಲ್ಲ ಸಮೃದ್ಧಿಯಾಗಿ ನಿಮ್ಗೆ ಸಿಗತ್ತೆ. ಬರೀ ನಿಮ್ಗಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೂ ಅದು ದೊರೆಯುತ್ತೆ. ಅವರುಗಳಿಗೂ ಕೂಡ ಒಂದು ಭಗವಂತನ ಆಭಿಮುಖ್ಯ ಇವೆಲ್ಲ ಉಂಟಾಗುತ್ತೆ. ಎಲ್ಲ ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ತರ್ಪಣಗಳು, ಯಜ್ಞ, ಹೋಮಗಳು, ಇಷ್ಟಿ ಇವುಗಳನ್ನ ನಡೆಸಿದಾಗ ಪ್ರಧಾನ ಉದ್ದೇಶ ನಮಗೆ ಮೋಕ್ಷ ಸಾಮ್ರಾಜ್ಯ. ಮೋಕ್ಷವೇ ಬೇಕು ಅಂದ್ಮೇಲೆ ಇದೆಲ್ಲ ಯಾಕೆ ಬೇಕು ಅನ್ನೋದು ಬಿಡೋದಲ್ಲ. ಇವೆಲ್ಲ ವಿಹಿತವಾಗಿರೋದು ಗೃಹಸ್ಥನಿಗೆ. ಸೊ ಎಷ್ಟೆಷ್ಟು ಸಾಧ್ಯವೋ ಅಷ್ಟನ್ನು ರೂಢಿಸ್ಕೊಂಡು ಅದನ್ನ ಮಾಡ್ಕೊಂಡು ಹೋದ್ರೆ ಫಲ ಖಂಡಿತ ಇದೆ. ಯಾವುದೇ ಒಂದು ಕೂಡ ವ್ಯರ್ಥವಾಗೋದಿಲ್ಲ. ಇಟ್ ವಿಲ್ ನೆವರ್ ಗೋ ವೇಸ್ಟ್. ಅದರಿಂದ ಶ್ರದ್ಧೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಭಗವದ್ ಅರ್ಪಿತವಾಗಿ ಮಾಡಿ ಪುಣ್ಯ ಸಿಗುತ್ತೆ ಅಂತ ಬೇಡ ಅಷ್ಟೇ. ಈಗ ಈ ಸ್ಮಾರತರಲ್ಲಿ ವಿಶೇಷವಾಗಿ ಆ ವ್ರತ ಈ ವ್ರತ ಎಷ್ಟು ವ್ರತಗಳು, ಆ 24 ಏಕಾದಶಿಗಳಿಗೆ ನಾವು ಅದ್ರದ್ದು ಯಾವ್ದು ಪ್ರಾಮಿನೆನ್ಸ್ ಕೊಟ್ಟಿದ್ದಿಲ್ಲ. ವೈಕುಂಠ ಏಕಾದಶಿನೋ ಏನು ಸ್ವರ್ಗದ ಭಾಗಗಳು, ಯಾವ ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ? ಮೋಕ್ಷ ಸಾಮ್ರಾಜ್ಯಕ್ಕೆ.
ಸೊ ಇವಾಗ ವೈಕುಂಠ ಏಕಾದಶಿ ಒಂದು ದಿವಸ, ಅಯ್ಯೋ ವರ್ಷದಲ್ಲಿ ಒಂದ್ ದಿವಸ ಅಂತಲ್ಲ, ಪ್ರತಿ ಏಕಾದಶಿನೂ ಹಂಗೆ ಇರ್ಬೇಕು. ಉದ್ದೇಶ ಏನು? ಭಗವಂತನನ್ನ ಪಡಿಬೇಕು. ಇದೇ ಮುಖ್ಯವಾಗಿ ನಮಗೆ ಶ್ರೀ ವೈಷ್ಣವರಿಗೆ ಹೇಳಿರುವಂತ ವ್ರತ ಅಂದ್ರೆ ಏಕಾದಶಿ ವ್ರತ. ಅದು ಬಿಟ್ಟು ಗುರುವಾರ ರಾಘವೇಂದ್ರ ಸ್ವಾಮಿಗೆ, ಸಾಯಿಬಾಬನ್ಗೆ, ಆಮೇಲೆ ಶನಿದೇವರಿಗೆ, ಇನ್ನು ಮಹಾಲಕ್ಷ್ಮಿಗೆ, ಆ ಸುಬ್ರಹ್ಮಣ್ಯಂಗೆ, ಇನ್ ಯಾರ್ಯಾರಿಗೋ ದೇವತೆಗೆ ಅವತ್ತು ಇವತ್ತು ಏನೇನೋ ಉಪವಾಸ ಮಾಡಬಾರದು. ಶರೀರವನ್ನು ಸುಮ್ಮನೆ ಹಿಂಸೆ ಮಾಡಬಾರ್ದು. ಇದು ಭಗವಂತ ಕೊಟ್ಟಿದ್ದು ಅಂತ, ಅದಕ್ಕೆ ಇಂಪಾರ್ಟೆನ್ಸು ಕೊಡಬಾರ್ದು. ವಾಹನ ಎಷ್ಟು ಹಂಗೆ ಕ್ಲೀನ್ ಆಗಿರ್ಬೇಕು, ಸರ್ವಿಸ್ ಆಗ್ತಿರ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಈ ಬಾಳಿನಲ್ಲಿ ನಾವು ಕರ್ಮದ ಪ್ರಕಾರ ಏನೇನು ಸುಖ ದುಃಖ ಎಲ್ಲದನ್ನು ಅನುಭವಿಸೋದು ಶರೀರದಿಂದ. ಆ ಶರೀರ ಕೊಟ್ಟವನು ಭಗವಂತ. ಅದನ್ನ ಸರಿಯಾಗಿ ಇಟ್ಕೊಂಡು ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು. ದತ್ವತೆ ಸ್ವಾಹ ದಂತಕಾಯ ಸ್ವಾಹ ಇತಿ ಶರೀರ ಹೋಮಾಂಜೋತಿ ಪಿತೃಲೋಕಮೇವ ತೈಹಿ ಯಜಮಾನೋ ವರುಂಧೆ. ಇದ್ರದ್ದು ಶಸ್ತ್ರಕ್ರಿಯೆ ಆಗ್ಲಿ, ಶಸ್ತ್ರಾಘಾತಗಳಾಗ್ಲಿ ಇವೆಲ್ಲ ಆಗ್ಬಾರ್ದು. ಈಗ ಹಸು ತಿವಿದು ಬಿಟ್ಟು ಅವನ್ ಸತ್ತ ಅಂತಂದ್ರೆ ಅದು ಪ್ರಾಯಶ್ಚಿತ್ತ ಇದೆ. ಹಾವುಗಳು ಕಡ್ದು ಬಿಟ್ಟು ಅಥವಾ ಇನ್ಯಾವುದೋ ಚೇಳೋ ಮತ್ತೊಂದೋ ಕುಡಿಯೋ ಈ ತರ ದಂಶಗಳು ಅವುಗಳಿಂದ ಆದ್ರೆ ಇವೆಲ್ಲ ಅಪಮೃತ್ಯುಗಳು ಸಾಲಿನಲ್ಲಿ ಬರುವಂತದ್ದು. ಸೊ ಅನಾಯಾಸವಾಗಿ ಶರೀರ ಬಿಡ್ಬೇಕು, ಯಾವುದೇ ತೊಂದರೆ ಇಲ್ಲದೆ. ಆ ಶರೀರ ಭಗವಂತನಿಂದ ಬಂದದ್ದು, ಅದನ್ನ ಅವನಿಗೆ ಸಮರ್ಪಣೆ ಮಾಡಬೇಕು. ಈ ಶರೀರ ನಾವಲ್ಲ. ಇದು ಪ್ರತಿದಿನ ಇದು ಮನೆಯಲ್ಲಿ ಹೇಳ್ಕೋಬೇಕು. ಅದಕ್ಕೇನೆ ಅಷ್ಟಾಕ್ಷರಿ, ನಾನು ನನ್ನವನಲ್ಲ, ಅಹಂ ನಾರಾಯಣಾಯ ಭವೇಯಂ ನಾಮಮಸ್ಯಾಂ, ಇದೇ ಅಷ್ಟಾಕ್ಷರಿ ಅರ್ಥ. ಅದನ್ನ ಪ್ರತಿದಿನ ಹೇಳಿ ಒಂದೊಂದು ಕ್ಷಣದಲ್ಲೂ ಕೂಡ ಅಷ್ಟೇ. ಈಗ ಊಟ ಮಾಡಿದ್ರಿ, ಅನುಯಾಗ, ಅನ್ನದಾತ ಸುಖೀಭವ, ಕೃಷ್ಣಾತವಾರ್ಪಣ. ಇವತ್ತು ಈಗೇನ್ ತಿಂದು ನಾವು ಒಂದೊಂದು ಅಗಳು ಕೂಡ ನಿನ್ನ ಕೈಂಕರ್ಯಕ್ಕೆ ಮೀಸಲಾಗಲಿ. ಇವೆಲ್ಲ ರೂಢಿಸ್ಕೊಳ್ಳಿ. ಪ್ರತಿದಿನ ಹೇಳ್ಬೇಕಾದ್ರೆ, ಭಗವಂತ ನೀ ಕೊಟ್ಟಂತಹದ್ದು ಅನ್ನ, ನಾ ಸಂಪಾದನೆ ಮಾಡಿದ್ದಲ್ಲ, ಎಲ್ಲವೂ ಕೂಡ ನಿನ್ನಿಂದ ಕೊಟ್ಟಿದ್ದು. ಅದು ನಿನ್ನ ಕೈಂಕರ್ಯಕ್ಕೆ ಈ ಶರೀರವನ್ನ ಚೆನ್ನಾಗಿ ಇಟ್ಟು ಆ ಕೈಂಕರ್ಯ ಮಾಡೋದಕ್ಕಾಗ್ಲಿ. ಈ ಭಾವದಿಂದ ಊಟ, ಅಯ್ಯೋ ತುಂಬಾ ಚೆನ್ನಾಗಿತ್ತು, ನಾನ್ ಚೆನ್ನಾಗಿ ತಿಂದೆ, ಬಹಳ ರುಚಿಯಾಗಿತ್ತು, ನನಗಲ್ಲ, ಅದು ಭೋಗ್ಯವಾಗಿತ್ತು ಒಳಗಿರೋ ಅಂತರ್ಯಾಮಿಗೆ ನಿವೇದನ. ಈ ಭಾವದಿಂದ ಮಾಡಿ ಅದು ಒಂದೊಂದು ಸಾರ್ಥಕವಾಗ್ಲಿ ಅಂತ ಭಗವಂತನನ್ನು ಬಯಸಿದ್ರೆ ಖಂಡಿತ ಭಗವಂತ ಪ್ರೀತನಾಗ್ತಾನೆ. ಅಂತ ಕೆಲಸಗಳನ್ನೇ ನಿಮ್ಮ ಹತ್ರ ಮಾಡಿಸ್ತಾನೆ. ಯಾವುದು ಭಗವಂತನಿಗೆ ಪ್ರೀತಿಕರವೋ ಆ ಕೆಲಸಗಳನ್ನೇ ನಿಮ್ಮಿಂದ ಈ ಶರೀರದ ಮುಖಾಂತರ ಮಾಡಿಸ್ಕೊಂಡು ಅವನೇ ಮೋಕ್ಷವನ್ನು ಕೊಡೋದು. ಹೀಗೆ ಅವುಗಳಲ್ಲಿ ಬರುವಂತದ್ದು ಎಲ್ಲ ಬಹಳ ಸೂಕ್ಷ್ಮವಾದಂತಹದ್ದು. ಏನ್ ಆಚರಣೆಗಳಲ್ಲಿ ಇವೆಲ್ಲ ಅಂದ್ರೆ ಪ್ರತಿ ಒಂದು ಇಟ್ ಹಸ್ ಗಾಟ್ ಇಟ್ಸ್ ಮೀನಿಂಗ್, ಸಿಗ್ನಿಫಿಕೆನ್ಸ್. ಓನ್ಲಿ ಒನ್ ಶುಡ್ ನೋ ಅಬೌಟ್ ಇಟ್. ಆ ರೀತಿನಲ್ಲಿ ಜೀವನ ನಡೆಸ್ಬೇಕು. ಏಳು ಲೋಕದಲ್ಲಿ ದೇವತೆಗಳು ಫಸ್ಟ್ ಇರ್ತಾರೆ. ದೇವತೆಗಳು ಅಂದ್ರೆ ಯಾರು? ಇಲ್ಲಿಂದ ಮನುಷ್ಯ ಹೌದೌದು, ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಲೋಕದಲ್ಲಿ ಯಾರು ಇರ್ತಾರೆ? ಯಾವ್ದು ನೆಕ್ಸ್ಟ್ ಲೋಕ? ಅದೇ ಭೂಲೋಕ, ಸ್ವರ್ಗ ಲೋಕದ ಮೇಲೆ ಅದೇ 7 ಲೋಕಗಳು ಹೇಳಿದ್ರಲ್ಲ, ಅಷ್ಟೇನೆ. ಅದಾದ್ಮೇಲೆ ಏನು ಇದು, ಅದು ಕೆಳಗಡೆ ಲೋಕಗಳು ಎಲ್ಲ ಸೇರಿ ಒಂದು ಬ್ರಹ್ಮಾಂಡ. ಹಿಂಗೆ ದೇವತೆಗಳು ಇರ್ತಾರೆ ಫಸ್ಟ್. ಪಿತೃಗಳು. ತೈತಿರಿ ಉಪನಿಷತ್ತೆ ಭಾಷ್ಯ ಅಟೆಂಡ್ பண்ணிருந்தீங்களா? ಕರ್ಮ ದೇವಾನಾಂ ದೇವಾಮಾನಂದ. அப்படி ಒಂದೊಂದೇ ಶುಲ್ಕೇಟ್ ಪೂರೋಚ್ಚೆ ಒಂದೊಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ಬೇಕಾದ್ರೆ ಅವರುಗಳು ಪುಣ್ಯ ಮಾಡಿದ್ದವ್ರು ಹೆಚ್ಚು ಮಾಡಿದ್ದು. ಅದರಲ್ಲಿ ಟಾಪ್ ಹೋಗಿದ್ದು ಸತ್ಯಲೋಕ, ಚತುರ್ಮುಖ ಬ್ರಹ್ಮ ಇರೋದು. ಅದೇ ಅಲ್ಟಿಮೇಟ್. ಅದು ಈ ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ ಒಳಗೆ ಬರುವಂತದ್ದು. ಇದು ಎಲ್ಲ ಕೂಡ ಅವುಗಳೆಲ್ಲ ಇದೆಲ್ಲ ಬಂದ್ಬಿಡುತ್ತೆ. ಈ ಊರ್ಧ್ವ ಲೋಕಗಳಲ್ಲೇ ಸೇರುತ್ತೆ. ಗಂಧರ್ವರು, ಕಿನ್ನರು, ಕಿಂಪುರುಷರು ಇವರೆಲ್ಲ ಸ್ವರ್ಗೋಗಕ್ಕೆ ಇಕ್ಕಡ. ಮರು ಸ್ವರ್ಗ ನಾವು ಒತ್ತಡದ ಲೋಕಗಳೇ ಬೇರೆ ಬೇರೆ ಇಕ್ಕನ್ನ. ಈಗ ಕೈಲಾಸ ಇದ್ರದ್ದು ಹೋಗ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇರೋದು ಯಕ್ಷ ಲೋಕ, ಇದು ಅಲ್ಲಿ ಸ್ವರ್ಗ ಲೋಕ ಇದಕ್ ಬರೋಲ್ಲ. ಯಕ್ಷರು ಗಂಧರ್ವರು ಅವರನ್ನ ಉಪಾಸನೆ ಮಾಡ್ತಾರಲ್ಲ, ಇವೆಲ್ಲ ಏನು ಒಳ್ಳೆ ಕೆಟಗರಿ ಅಂತ ಅಲ್ಲ. ಅದು ಗಂಧರ್ವರು ನೋಡಕ್ ಚೆನ್ನಾಗಿದೆ, ಐಕ್ಯೂ ಇದೆ ಅಷ್ಟೇ, ಅಪ್ಸರ ಇರು ಅಷ್ಟೇ, ಎಲ್ರು ಇದಕ್ಕೆ ಬಂದವರು. ಈ ದೇವತೆಗಳು ಕರ್ಮ ದೇವ
ಪಿತೃ ದೇವಾನಾಮ್ ಅಂತ ಎಲ್ಲ ಹೇಳ್ತಾ ಬರ್ತೀವಿ. ಅದ್ರಲ್ಲಿ ಒಂದು 15 ಏನು ಇದ್ರಲ್ಲಿ ಹೇಳುತ್ತೆ. ಏಕವಿಂಶತಿರ್ವೈ ದೇವಲೋಕಾಹ, 21 ಲೋಕಗಳಿದೆ. ದೇವಲೋಕಗಳು. ಇವೆಲ್ಲವೂ ಕೂಡ ಏನಿದ್ರು ಕೂಡ ಚತುರ್ಮುಖ ಬ್ರಹ್ಮ ಇದನ್ನಲ್ಲ ಅಷ್ಟ್ರೊಳಗಡೆನೆ ಬರುವಂತ. ಈ 33 ಕೋಟಿ ದೇವತೆಗಳು ಅಂತ ನಾವು ಹೌದು ಹೇಳ್ತೀವಿ. ಹೌದು ಎಲ್ಲ ಸೇರ್ಕೊಂಡು ಟೋಟಲ್ 33 ಹೌದು. ಕೋಟಿ. ಅದು ನಾರಾಯಣ ಉಪನಿಷತ್ತಿಂದು ಕಾಲಕ್ಷೇಪ ಕೇಳಿದ್ದನ್ನು ಮರಿಬಾರದು. 8 ಜನ ಅಷ್ಟ ವಸುಗಳು, 11 ಜನ ರುದ್ರರು, 12 ಜನ ಆದಿತ್ಯರು, 11, 12, 23, 8, 31 ಅಶ್ವಿನಿ ದೇವತೆಗಳಿಬ್ರು, 33. ಅವರಿಂದ ಎಲ್ಲ 33 ಕೋಟಿ ದೇವತೆಗಳು. ಇವರೆಲ್ಲರೂ ಕೂಡ ಜೀವನಾತ್ಮಗಳೇನೆ, ನಮ್ಮಂತೆ ಇರೋರು ಮಾಡಿದ ಕೆಲ್ಸಕ್ಕೆ ಅಲ್ಲಿ ಹೋಗಿದ್ದಾರೆ, ಎಲ್ರು ವಾಪಸ್ ಬರ್ತಾರೆ. ಅಶ್ವಿನಿ ದೇವತೆಗಳು ಸ್ವರ್ಗಲೋಕದಲ್ಲೇ ಇರ್ತಾರ? ಇಲ್ಲ, ಏನ್ ಕನ್ಫ್ಯೂಸ್ ಆಗಿ ನಿಮಗೆ. 3ನೇದು ಪಿತೃಲೋಕ ಬೇರೆ ಅಂತ ಹೇಳಿಲ್ವಾ? ಸ್ವರ್ಗ ಅಂದ್ರೆ ಬರೀ ಜನರಲ್ ಅಲ್ಲ, ಎಲ್ಲದಕ್ಕೂ ಸ್ವರ್ಗ ಅಂತ ಹೇಳ್ಬೋದು. ಪ್ರತಿ ಒಂದು ಕೂಡ ಸ್ವರ್ಗವೇ. ಒಂದೊಂದಕ್ಕೂ ಹೇಳೋದು. ಸ್ವರ್ಗಲೋಕಗಳಲ್ಲಿ 21, ಅದರಲ್ಲಿ ಇವರುಗಳು, ಅದರಲ್ಲಿ 3ನೇ ಲೋಕ ಈ ಲೋಕ, ಪಿತೃಗಳು ಇರುವಂತಹದ್ದು. ಅದರಲ್ಲಿ 3 ಗಣಗಳು. ಸೊ ಇವರೆಲ್ಲರೂ ಕೂಡ ಅಲ್ಲಿರ್ತಾರೆ. ಅಲ್ಲಿಯ ಭೋಗಗಳು ಇಲ್ಲಿ ಏನ್ ಮಾಡಿದ್ರು ಅದರಿಂದ ಅದನ್ನು ಪಡೆದು ಮತ್ತೆ ವಾಪಸ್ ಬರ್ತಾರೆ. ಪಿತೃಲೋಕಕ್ಕೆ ಹೋದವರು ವಾಪಸ್ ಬರ್ತಾರೆ ಅವರವರ ಕರ್ಮದ ಪ್ರಕಾರ. ಈಗ ಪಿತೃಲೋಕದಲ್ಲಿ ನಾವು ಮುಂದೆನೆ ಒಂದ್ಸಲಿ ಹೇಳಿದೆ ಇದ್ದ, ಸತ್ಯಲೋಕದಲ್ಲಿ ಬ್ರಹ್ಮನಾಗಿದ್ದವನು ಕೂಡ ವಾಪಸ್ ಬರ್ತಾನೆ. ನಾನ್ ಬ್ರಹ್ಮನಾಗಿದ್ದೆ ಹೋದ ಕಲ್ಪದಲ್ಲಿ, ಮುಂದೆ ಒಂದು ಹುಳಿ ಆಗ್ಬಿಡ್ಬೋದು, ಒಂದು ಕ್ರಿಮಿ ಆಗ್ಬೋದು ಅವನ ಕರ್ಮದ ಪ್ರಕಾರ. ಆದ್ರೆ ಪಾಸಿಬಿಲಿಟೀಸ್ ಇದೆ, ಇಲ್ಲ ಅಂತಿಲ್ಲ. ಅಲ್ಲಿ ಅವನೇನಾದ್ರು ಭಗವದ್ ಅರ್ಪಿತವಾಗಿ ಮಾಡಿದ್ರೆ ಬೇಕಾದ್ರೆ ಅಲ್ಲಿಂದ ಹೋಗ್ಬೋದು. ಹೌದು, ಮನುಷ್ಯ ಲೋಕದಲ್ಲಿ ಸಾಧನೆ ಮಾಡ್ಬೇಕು. ಇಲ್ಲ, ಬ್ರಹ್ಮಲೋಕದಿಂದ ಅವನು ಇದ್ ಮಾಡಿದ್ರೆ ಆಗ್ಬೋದು, ಅವನಿಗೆ ವಿವೇಕ ಉಂಟಾದ್ರೆ. ಆದ್ರೆ ಈ ಸ್ವರ್ಗ ಲೋಕದಲ್ಲಿ ಅಲ್ಲೆಲ್ಲ ಹೋದವರ ಅವರ ಪುಣ್ಯ ಇವರನ್ನ ಆ ಕೆಲಸ ಮಾಡಕ್ ಬಿಡೋಲ್ಲ. ನೀವು ಪುಣ್ಯ ಅನುಭವಿಸಿ ಮತ್ತೆ ವಾಪಸ್ ಹೋಗಿ. ಅದಕ್ಕೆ ಪುಣ್ಯವೂ ಕೂಡ ಬಂಧನ ಅಂತ ಹೇಳಿದ್ದಿದೆಲ್ಲ, ಅದನ್ನ ಮುಗಿಸ್ಕೊಂಡು ಬರುವಂತ. ಸೊ ಈ ಲೋಕಗಳು ಇಲ್ಲ. ಇವಾಗ ತವದಾಸ್ಯ ಸುಖೈಕ ಸಂಗೀನಾಂ ಭವನೇಶ್ಚಸ್ತ್ವಪಿ ಕೀಟ ಜನ್ಮಮೇ ಇತರ ವಸತೇಶು ಮಾತ್ಮಭೂಹು ಅಪಿಮೇ ಜನ್ಮ ಚತುರ್ಮುಖಾತ್ಮನ. ನಿನ್ನ ಸಂಘ ದಾಸರ ಒಡನಾಟವನ್ನ ನಾನು ಕೊಡೋದಾದ್ರೆ ಮನುಷ್ಯನಾಗೂ ಇರ್ಬೇಕಾಗಿಲ್ಲ. ಈಗ ಒಂದ್ ಗೋಷ್ಠಿ ನಡೀತಾ ಇದೆ, ಅಲ್ಲೊಂದ್ ಜಿರ್ಲೆನೋ ಇಲ್ಲ ಒಂದ್ ದುಂಬಿನೋ ಒಂದ್ ಚಿಕ್ಕ ಹುಳು ಒಂದಿರುವೆ ಅಷ್ಟಾದ್ರೂ ಸಾಕು. ಆ ಗ್ರೂಪ್ ನಲ್ಲಿ ಇದ್ದು ಅವರ ಚಾಂಟಿಂಗು ಅದನ್ನ ಕೇಳ್ಕೊಂಡು ನಾನು ಸಂತೋಷವಾಗಿರ್ತೀನಿ. ಅದೇನೆ ಅದೆಲ್ಲ ಇಲ್ಲ ನಿನ್ಗೆ. ಭಾಗವತರ ಸಂಬಂಧ ಇಲ್ಲ. ಆದ್ರೆ ನಿನ್ಗೆ ಬ್ರಹ್ಮ ಪದವಿ ಕೊಡ್ತೀನಿ ಅಂದ್ರೆ ಬೇಡ ಅಂದ್ರು. ಸೊ ಬ್ರಹ್ಮನನ್ನು ಕೂಡ ಕೀಳಾಗಿ ನೋಡಿದ್ದು ನಮ್ಮ ಆಚಾರ್ಯರುಗಳು. ಆ ಪದವಿಗಳೆಲ್ಲ ಇದನ್ನೆಲ್ಲ ಬಯಸ್ಬೇಡಿ. ಧನ ಧಾನ್ಯ ಪಶು ಬಹುಪುತ್ರ ಲಾಭ ದೀರ್ಘವಾದ ಆಯಸ್ಸು ಎಲ್ಲ ಮನೆ ಕುಟುಂಬದಲ್ಲಿ ಸಾಮರಸ್ಯ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಣ್ಣ ತಮ್ಮಂದ್ರು ನನ್ನ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ರ ಜೊತೆನಲ್ಲೂ ನಾನೆಲ್ಲ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಸಂಸಾರದಲ್ಲಿ ಇರೋಕ್ ಸಾಧ್ಯ ಇಲ್ಲ. ಇದೆಲ್ಲ ಅವ್ರಿಗಿಂತ ಕಡಿಮೆ ವರ್ಷಗಳು ಬೇರೆ ಲೋಕದಲ್ಲಿ ಇರ್ತಾರೆ. ಅವ್ರವ್ರ ಇದ್ರದಕ್ಕೆ ಬಂದಂತೆ ಮುಗಿಸ್ಕೊಂಡು ಬರ್ತಾರೆ. ಸೊ ಏನು ಅಂದ್ರೆ ಇದು ಮೋಕ್ಷವನ್ನ ಪಡೆದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬಹುದು. ನೇತಿಗೆ ಕಾಲಕ್ಷೇಪದಲ್ಲೂ ಇದೇ ಬನ್ನಿಂದಂಗೆ ರಾಮಾನುಜರೇ ಸೊಲ್ರಚ್ಚೆ ಯಾವುದೇ ಕೆಲಸಗಳು ಇಲ್ಲಿದನ್ ಬಿಟ್ಬಿಡಿ ಅಂತ ಹೇಳೋಲ್ಲ. ಕರ್ಮಕಾಂಡ ಇವೆಲ್ಲ ಜ್ಞಾನಕಾಂಡ 2 ಇದು ಮಾಡಿದ್ರೆ ವೇದದಲ್ಲಿ ಜ್ಞಾನ ಪ್ರಧಾನ ಅಂದ್ರೆ ಜ್ಞಾನ ಪ್ರಧಾನವಾದ್ರೂ ಕೂಡ ಕರ್ಮ ಬಿಡೋಂಗಿಲ್ಲ. ನಾನ್ ಬರೀ ಮೆಡಿಟೇಷನ್ ಇಲ್ಲ ತಿಳಿದು ಬಿಡ್ತೀನಿ ಪರತತ್ವ ಬ್ರಹ್ಮದ ಬಗ್ಗೆ ಉಪನಿಷತ್ತಿಂದು ಕಾಲಕ್ಷೇಪ ಮಾಡ್ಬಿಟ್ರೆ ಮೋಕ್ಷ ಸಿಗುತ್ತೆ ಅಂತಿಲ್ಲ. ಆಚರಣೆನಲ್ಲಿ ಇರ್ಬೇಕು, ಕಲ್ತಂತ ಜ್ಞಾನ ಅನುಷ್ಠಾನದಲ್ಲಿ ಇರ್ಬೇಕು. ಇದು ಮಾಡ್ಕೊಂಡು ಇದ್ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗೋದು, ಇಲ್ದಿದ್ರೆ ಇಲ್ಲ. ಸೊ ಹಾಗಾಗಿ ಅನೇಕರಿದ್ದಾರೆ. ಇದು ಎಷ್ಟು ಜನ ಅವಕಾಶ ತಗೊಳ್ಳುವಂತಹದ್ದು ಮಾಡುವಂತಹದ್ದು. ಅದರಿಂದ ಯಾವತ್ತು ಮೋಕ್ಷ ತುಂಬಿಬಿಟ್ಟು ಇಲ್ಲಿ ಪೂರಾ ಖಾಲಿ ಆಗ್ಬಿಡುತ್ತೆ, ಇಲ್ಲಿ ಯಾರು ಇರೋಲ್ಲ ಅನ್ನೋ ಸ್ಥಿತಿ ಬರೋಲ್ಲ ಅಂತ ಎಲ್ಲ ಉಪನಿಷತ್ ಕಥೆನಲ್ಲಿ ಇದೆಲ್ಲ. ಯಮನಚಿಕೇತನ್ ಹೇಳ್ಬೇಕಾದ್ರೆ ಹೇಳ್ತಾನೆ ಸ್ವರ್ಗಲೋಕ ಎಲ್ಲ ಈಗ ಎಲ್ರು ಪ್ರಪತಿ ಮಾಡ್ಕೊಂಡೆಲ್ಲ ಹೋಗ್ಬಿಟ್ರೆ ಹಾಗಾದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೋ ಅಂದ್ರೆ ಖಂಡಿತ ಸ್ಥಿತಿ ಬರೋಲ್ಲ. ಯಾಕೆಂದ್ರೆ ಆತ್ಮಗಳು ಅನಂತ, ಇನ್ಫಿನಿಟ್. ಸೊ ಅವ್ರವ್ರ ಕರ್ಮದ ಪ್ರಕಾರ ಎಲ್ಲ ಆಡ್ತಾ ಇರ್ತಾರೆ. ಇವೆಲ್ಲ ಬರುವಂತದ್ದು ಇವರು ಮಾಡುವಂತ ಯಜ್ಞಗಳಲ್ಲಿ ಇದುಗಳಲ್ಲಿ.
ಈಗ ಆ ಲೋಕ ಕಾಮಚಾರೋ ಭವತಿ ಅಂತಂದ್ರೆ ಏನು, ಇನ್ ಕೆಲವರು ಹೇಳೋದೇನು ಅಂತಂದ್ರೆ ಸ್ವರ್ಗಲೋಕಕ್ಕೆ ಹೋದ್ಮೇಲೆ ಆ ದೇವತೆಗಳು ಏನು, ಅವರು ನಿಮಗಿಂತ ವಿಶೇಷವಾದ ಪುಣ್ಯ ಮಾಡಿದವ್ರಿಗೆ ಹೋಗಿ ನೀವು ಸರ್ವಿಸ್ ಮಾಡಿ. ಇಲ್ಲಿಂದ ಹೋಗ್ಬಿಟ್ಟು ಈಗ ಏರ್ ಹೋಸ್ಟೆಸ್ ಏನ್ ಮಾಡ್ತಾರೆ ಅಲ್ಲಿ, ಇವರೆಲ್ಲ ತಿಂಡಿ ಎಲ್ಲ ಕೊಟ್ಟು ಅವರೆಲ್ಲ ತಿಂದಿದ್ ಎಂಜಲ್ ಇದನ್ನೆಲ್ಲ ತಗೊಂಡು ಮತ್ತೆ ತೆಗೆದಿಡೋ ಅಂತದ್ದು ಕೆಲಸ ಆ ಏರ್ ಹೋಸ್ಟೆಸ್ ಕೆಲಸ ಸ್ವರ್ಗದಲ್ಲಿ. ನಿಮ್ಗೇನ್ ಕೆಲಸ? ನಾ ವಿಧಾನಸೌಧದಲ್ಲಿ ಇದ್ದೀನಿ. ವಿಧಾನಸೌಧದಲ್ಲಿ ಏನು ಕಸ ಗುಡ್ಸೋದು ನಾನು ಅಷ್ಟೇ. ಮುಂದೆ ಕೇಳಿದ್ರೆ ಹೇಳೋದು ವಿಧಾನಸೌಧದಲ್ಲಿ ಇದ್ದೀನಿ ಅಂತ. ಇಪ್ಪ ಅಮೆರಿಕ ಅಧ್ಯಕ್ಷ ಪುಳ್ಳೆ ಏನ್ ಮಾಡ್ತಿದ್ದಾನೆ ಅಲ್ಲಿ? 2 ಹೊತ್ತು ಊಟಕ್ಕೆ ಒದ್ದಾಡ್ತಾ ಇದ್ದಾನೆ. ರಿಸೆಷನ್ ಬಂತು ಅಂದ್ರೆ ಅವ್ರಿಗೆ ಟೆನ್ಷನ್, ಇರೋದಕ್ಕಿಲ್ವೋ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದಕ್ಕೆ ಇನ್ನೇನಾದ್ರು ಮಾಡೋ, ಏನ್ ಲಾಸ್ಟ್ ರಿಸಲ್ಟ್ ಏನಿಲ್ಲ ಅಂದ್ರೆ ಒಂದು ಯೂನಿವರ್ಸಿಟಿಯಲ್ಲಿ MS ಓದೋದಕ್ಕೆ 1 ಆಯ್ತು 2 ಆಯ್ತು 3 ಆಯ್ತು 4 MS ಯಾಕೆ? ಅಲ್ಲಿ ಉಳ್ಕೊಳ್ಬೇಕು. ಏನು ಸ್ವರ್ಗನ? ಇಲ್ಲಿದ್ರು ಬದುಕೋಲ್ವಾ? ಕ್ರೇಜ್ ಹೇಗೆ ಅಂದ್ರೆ ಜನಗಳಿಗೆ ಹೇಳ್ಕೊಳ್ಳೋದ್ರಲ್ಲಿ, ನಾನು ಅಲ್ಲಿ ಅಮೆರಿಕಾದಲ್ಲಿದ್ದೆ, ನನ್ ಮಗ ಅಮೆರಿಕಾದಲ್ಲಿದ್ದಾನೆ. ಹಾಗೆ ಇಲ್ಲೂ ಕೂಡ ಅಷ್ಟೇ. ದೇವಲೋಕದಲ್ಲಿ ಇದ್ದೆ. ದೇವಲೋಕದಲ್ಲಿ ಏನ್ ಮಾಡಿದ್ರೆ ಅವರೆಲ್ಲ ತಿಂದಿದ್ದು ಮಾಡಿದ್ದನ್ನೆಲ್ಲ ತೆಗೆದು ಪರಿಚಾರಿಕೆ, ಅವ್ರಿಗೆ ಅಸ್ಟೆನ್ಸು ಏನೇನ್ ಮಾಡ್ಬೇಕು ಆ ಕೆಲಸ ಮಾಡಿದ್ದು. ಅದಕ್ಕಾಗಿ ಈ ಊರ್ಧ್ವಲೋಕಗಳನ್ನ ಬಯಸ್ಬೇಡಿ ಅಂತ. ನೀವು ಮಾಡೋ ಕೆಲಸ ಭಗವದ್ ಅರ್ಪಿತವಾಗಿ ಮಾಡಿ, ಆ ಕೆಲ್ಸಗಳೇ ಬೇಡ ಅಂತ ಹೇಳೋಲ್ಲ. ಈ ಯಜ್ಞ, ಈ ಹೋಮ, ಇವುಗಳನ್ನ ನಡೆಸಿದ್ರೆ ಇಂತಿಂತ ಲೋಕದಲ್ಲಿ ನೀವು ಕಾಮಚಾರೋ ಭವತಿ ಅಂತ ಬರುತ್ತೆ. ಎಲಿಜಿಬಿಲಿಟಿ ಅಲ್ಲಿಗೆ ಬಂದ್ರು ಕೂಡ ಅದು ಇದೇನೆ ಯೋಗದಲ್ಲೂ ಕೂಡ ಬಲವಾಗಿ ಹೇಳೋದು. ಈಗ ಅಣಿಮಾದಿ ಅಷ್ಟ ಸಿದ್ಧಿಗಳು, ಪ್ರಾಣಾಯಾಮ ಒಂದ್ ಸರಿಯಾಗಿ ಕೂತ್ಕೊಂಡು ಮಾಡಿದ್ರೆ ನಿಮಗೆ ಆ ಸಿದ್ಧಿಗಳೆಲ್ಲ ಬರುತ್ತೆ, ತ್ರಿಕಾಲ ಜ್ಞಾನ ಬರುತ್ತೆ. ಈಗ ಒಬ್ಬರ ಬಗ್ಗೆ ಅವ್ರ ಹಿಂದಿಂದೇನೋ ಇವಾಗೇನೋ ಮುಂದಿಂದೇನೋ ಎಲ್ಲ ಹೇಳೋದು ಆಗತ್ತೆ. ಅದನ್ನ ತಗೊಂಡ್ಬಿಟ್ಟು ನಾನು ಬೇರೆಯವ್ರಿಗೆಲ್ಲ ನನಗೆಲ್ಲ ತಿಳಿಯುತ್ತೆ. ಸರಿ, ತಿಳಿದ್ರಿ, ಹೇಳಿದ್ರಿ, ಅವ್ರು ಹೇಳಿದ್ರಿ, ಎಲ್ಲ ಮಾಡಿದ್ರಿ, ನಿಮಗೇನಾಯ್ತು? ಏನಾದ್ರು ಉದ್ಧಾರ ಆದ್ರ? ನೀವು ಹೆಸರು ಸಿಕ್ತು ಎಲ್ಲ ಕಡೆ, ಅವ ವಾಯು ಎಂದ ಶೊನ್ನಾಗದ್ವಾರ್ದ ವಾಕ್ಸಿದ್ಧಿ ಬಂದಿದೆ. ಸರಿ, ಅವ್ರಿಗೆ ಸಂಭಾವನೆ ಕೊಡಿ, ಎಲ್ಲ ಕಡೆನಲ್ಲೂ ಸೇರಿಸಿ ಇನ್ನೊಂದಷ್ಟು ಜನಕ್ಕೆ ಹೇಳಿ, ಅವ್ರ ಮನೆ ಮುಂದೆ ದೊಡ್ಡ ಕ್ಯೂ ಆಗತ್ತೆ. ನರಸಿಂಹೋಪಾಸಕ, ಸುದರ್ಶನೋಪಾಸಕ, ಜ್ಯೋತಿಷ್ಯ, ಫಲ ಜ್ಯೋತಿಷ್ಯ. ನಾನು ಹೇಳ್ತೀನಿ ಬನ್ನಿ ನಿಮ್ಗೆ. 88ನೇ ವರ್ಷದಲ್ಲಿ ಯಾವ ರಸ್ತೆನಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ, ತಿಳ್ಕೊಂಡು ಏನಾಗಬೇಕು, ಅವ್ರದ್ ಕಥೆಗಳನ್ನು ತಿಳ್ಕೊಂಡು ಇವನ್ ಉದ್ಧಾರಕ್ಕೆ ಏನಾರಾಗುತ್ತೋ. ಹಾಗಾದ್ರೆ ಜ್ಯೋತಿಷ್ಯ ಬೇಡವಾ? ಜ್ಯೋತಿಷ್ಯ ಬೇಕು. ಬೇಸಿಕ್ಸ್ ತಿಳ್ಕೊಳ್ಳಿ, ಯಾವತ್ ಹೋಮ ಮಾಡ್ಬೇಕು, ಏನ್ ಮಾಡ್ಬೇಕು, ಇದಕ್ಕೆ ಈ ಫಲ ಏನಾಗುತ್ತೆ, ಆಮೇಲೆ ಏನಾಗುತ್ತೆ, ಅದ್ ಬಂದ್ಬಿಟ್ರೆ ಇದಕ್ಕೇನು. ಇದೊಂದು ಭಾಗ ಇಲ್ಲ ಅಂತ ಹೇಳೋಲ್ಲ, ಬಟ್ ಅಂತದಕ್ ನಾವ್ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತಷ್ಟೇ. ಸೊ ಬಾಳಿನಲ್ಲಿ ಏನು ನಾವು ಸಾಧಿಸ್ಬೇಕಾದದ್ದು, ಇದು ಬಹಳ ಮುಖ್ಯವಾಗಿ ಬರ್ಬೇಕಾದ್ದು. ಆರೋಗ್ಯನ ಆರೋಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲು ಧನದ ಸಿರಿಯೋ, ಇಲ್ಲಿನ ಹೆಸರೋ ಕೀರ್ತಿನೋ ಪ್ರತಿಷ್ಠೆ ಗೌರವ ರಿಕಗ್ನಿಷನ್ನು, ಈ ಎಲ್ಲ ಹುಚ್ಚುತನಗಳಿದೆಲ್ಲ ಎಲ್ಲ ಬಿಟ್ಟು ವಿನೀತನಾಗಿ ನಿನ್ನಿಂದ ಸಮಾಜಕ್ಕೆ ಏನಾಗುತ್ತೋ ಅದು ಮಾಡಿ ಎಲೆ ಮರಿಯಂತೆ ಇದ್ದು ಹೊಟ್ಟೋಗ್ತಾ ಇರ್ಬೇಕು. ಯಾರಿಗೂ ಏನ್ ತಿಳ್ಸ್ಕೊಳ್ಬೇಕಾಗಿಲ್ಲ. ಅವ್ರು ಹೋಗ್ಬಿಟ್ರು, ನಾಳೆ ದಿವಸ ಟಿವಿನಲ್ಲಿ ಬರ್ಬೇಕು, ಪೇಪರ್ನಲ್ಲಿ ನನ್ನ ಫೋಟೋ ಬರ್ಬೇಕು, ಏನ್ ಬೈಕನ ಇದು. ಇನ್ನಲ್ಲಿ ಟಿವಿನಲ್ಲಿ ಅವನು ಹೋದ, ಈಗೇನೋ ಯಾರೋ ಒಬ್ಬ ಸಿನಿಮಾ ಆಕ್ಟರ್ಗೆ ಅವನು ಯಾರೋ ಚುಚ್ಚಿದ್ದಂತೆ, ಏನು ಎಲ್ಲ ಹೇಳಿದ್ದೆ ನ್ಯೂಸ್ ಕಟ್ಕೊಂಡು ಏನ್ ಆಗ್ಬೇಕದು. ಅವ್ನ್ ಚೆನ್ನಾಗಿರ್ಲಿ, ನಾವು ಬಯಸೋಣ, ಅವ್ನ್ ಸಾಯೋದು ಬೇಡ. ಆದ್ರೆ ಅವ್ನಿಗೆ ಎಷ್ಟಲ್ಲಿ ಚುಚ್ಚಿದ್ರು, ಎಲ್ಲಿಗೆ ಚುಚ್ಚಿದ್ರು, ಏನಾಯ್ತು, ಏನು ಸುದ್ದಿ ಹೇಳಿದ್ದೆ. ಹಾಗೆ ಇಲ್ಲಿ ಯಾರೋ ಸತ್ರು, ಅವ್ರದ್ದು ಮೆರವಣಿಗೆ, ಅಲ್ಲಿ ದಹನ ಕ್ರಿಯೆ, ನಿಮ್ ಮನೆ ಸ್ಮಶಾನವಾಗ್ಬಿಡುತ್ತೆ. ಯಾರು ಅವನ ರಾಷ್ಟ್ರಕ್ಕೆ ಇದು ಆಗಿದ್ದು ಎಂತದ್ದೇ ಆಗ್ಲಿ, ಮನೆ ಶುದ್ಧಿಯಿಂದ ನೋಡಿದ್ರೆ ಇಂಥದ್ದನ್ನ ನೋಡ್ಬೋದು. ಈ ಸೀರಿಯಲ್ಗಳಲ್ಲಿ ಅವ್ನ್ ಸತ್ತ, ಸರಿ, ಒಂದು ಸೌದೆ ಎಲ್ಲ ಹಚ್ಚಿ ಮಾಡಿ ಅವನ್ ಸುಟ್ಟಿದ್ದನ್ನ ತೋರಿಸಿ ನಿಮ್ಗೆ. ಈಗ ಈ ಆಕಾರ ದುಷ್ಟ, ವರ್ಣ ದುಷ್ಟ, ಇದೆಲ್ಲ ಹೇಳ್ತಲ್ಲ, ಈಗ ಪಡವಲಕಾಯಿ ಅದ್ ತಗೊಂಬಂದ್ಬಿಟ್ಟೆಲ್ಲ ನೋಡಿದ್ರೆ ಒಳ್ಳೆ ಹಾವು ಇದ್ದಂಗಿದೇನೆ ಅಂತ ಅಂದ್ಬಿಟ್ಟು ಹಾವನ್ ಕತ್ತರಿಸಿ ತಿನ್ನಷ್ಟು ಪಾಪ ನೀವು ಬರುತ್ತೆ. ಈಗ ಬೀಟ್ರೂಟ್ ನಲ್ಲಿ ಅನ್ನ ಕಲಸಿ, ಇದು ಒಳ್ಳೆ ಮಾಂಸ ತರ ಇದೆ ಎಣ್ಣೆ, ಮಾಂಸ ತಿಂದಿದ್ದ ಫಲ ನಿಮಗ್ ಬರುತ್ತೆ. ಹೀಗೆ
ಯಾವುದು ಬರೀ ದೃಷ್ಟಿಯಿಂದ ಆ ಮನಸ್ಸಿನಲ್ಲಿ ನಿಮ್ಗೆ ಆ ಭಾವದಿಂದ ನೀವು ಅದನ್ನ ತೆಗೆದ್ರೆ, ಅದಕ್ಕಾಗೇನೆ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ಮನಸ್ಸು ಪ್ಲಸ್ ಫಿಸಿಕಲ್, ಕಾಯ ವಾಚ ಮನಸ, 3 ಇಂದ್ರಿಯಗಳು ಎಲ್ಲವೂ ಶುದ್ಧವಾಗಿರ್ಬೇಕು ಅನ್ನೋದು ಈ ಕಾರಣದಿಂದ. ದೇವರ ಪ್ರಸಾದ ಕೊಡುವವರು ಒಳ್ಳೆ ಮನಸ್ಸಿನಿಂದ ಕೊಡ್ಬೇಕು, ಅಡಿಗೆ ಮಾಡಿದ್ದು ಒಳ್ಳೆ ಮನಸ್ಸಿನಿಂದ ಮಾಡಿರ್ಬೇಕು. ಇದಕ್ಕೆ ತಿರುಪಾವೈ ಪ್ರತಿದಿನ ಆ ಒಂದು ಇದು ಕೇಳಿರ್ಬೇಕಲ್ವಾ, ಏನು ಅಧ್ಯಯನೋತ್ಸವದಲ್ಲಿ ಎಲ್ಲಿ ಬರೋಲ್ಲ. ತಿರುಮಾಲೈ ಅರಿಯಾದವರ್ ಪೆರುಮಾಳೈ ಅರಿಯಾರ್, ತಿರುಪಾವೈ ಅರಿಯಾದವರ್ ಮಠಪಳ್ಳಿ ಅರಿಯಾರ್ ಅಂದ್ರು. ಅಡಿಗೆ ಮನೆ ಕೆಲಸ ಗೊತ್ತಿಲ್ಲ ಅಂತ, ಅಡಿಗೆ ಮನೆಯಲ್ಲಿ ಮಾಡ್ಬೇಕಾದ್ರೆ ತಿರುಪಾವೈ ಇರ್ಬೇಕು ಜೊತೆನಲ್ಲಿ. ಅವ್ರ ಸ್ತ್ರೀಗಾಯ್ತು, ಗಂಡಸರಿಗೆ ನೀವುಗಳು ಕೂಡ ಹೇಳ್ಬೇಕು ಪ್ರತಿದಿನ ನಿತ್ಯಾನುಸಂಧಾನ. 30 ತಪ್ಪಾಮೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನ್ ಬರೀ ಹೇಳ್ಬಿಟ್ರೆ ಆಗುತ್ತೋ ಅಂದ್ರೆ, ಹೇಳ್ತಾ ಇದ್ರೆ ಅದರಿಂದ ಅದ್ರ ಎಫೆಕ್ಟ್ ಎಲ್ಲವೂ ಕೂಡ. ಯಾವುದೇ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ಬೇಕಾದ್ರೆ ಇಟ್ ನೆವರ್ ಗೋಸ್ ವೇಸ್ಟ್. ಇವೆಲ್ಲ ಬರುವಂತದ್ದು ಅದರಲ್ಲಿ. ಒಂದು ಗೋಣ ಯಾವಂತೋ ವೈ ಸದಸ್ಯ ಆಸ್ತೆ ಇದೆ ತಾನೆ. ಯಾವಂತೋ ವೈ ಸದಸ್ಯ ಆಸ್ತೆ ಸರ್ವೇ ದಕ್ಷಿಣ್ಯ ಆಸ್ತೆಭ್ಯೋ ಯೋ ದಕ್ಷಿಣಾಂ ನಯೇದೈಭ್ಯೋ ವೃಶ್ಚೇತ ಯದ್ವೈ ಈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ತತ್ಪ್ರೀಣಾತ್ಯಸ್ಮೇ ದೇವಾಸೋ ವಪುಷಿ ಚಿಕಿತ್ಸತ ಯಮಾಶಿರಾ ದಂಪತಿ ಮಾಮಶ್ನುತಃ. ಯಾವಂತೋ ವೈ ಸದಸ್ಯಾಸ್ತೆ ಸರ್ವೇ ದಕ್ಷಿಣ್ಯಾಸ್ತೆ ಯೋ ದಕ್ಷಿಣಾ ನಯೇದೈಭ್ಯೋ ವೃಶ್ಚೇತ ಯದ್ವೈಶ್ವಕರ್ಮಣಾನಿ ಸದಸ್ಯಾನೇವ ತತ್ಪ್ರೀಣಾತ್ಯಸ್ಮೈ ದೇವಾಸೋ ವಪುಷೇ ಚಿಕಿತ್ಸತ ಯಮಾಶಿರಾ ದಂಪತಿ ಮಾಮಶ್ನುತಃ. ಯಾವಂತೋ ವೈ ಸದಸ್ಯಾಸ್ತೆ ಸರ್ವೇ ದಕ್ಷಿಣ್ಯಾಸ್ತೆಭ್ಯೋ ಯೋ ದಕ್ಷಿಣಾ ನಯೇದೈಭ್ಯೋ ವೃಶ್ಚೇತ ಯದ್ವೈಶ್ವಕರ್ಮಣಾನಿ ಜುಹೋತಿ ಸದಸ್ಯಾನೇವ ಸದಸ್ಯಾನೇವ ಸ್ವರಿತ ಇಲ್ಲ. ಅಸ್ಮೈ ಇಲ್ಲ, ಅಸ್ಮೇ ದೇವಾಸೋ. ತತ್ಪ್ರೀಣಾತ್ಯಸ್ಮೈ ಅಸ್ಮೇ, ಅಸ್ಮೈ ಇಲ್ಲ. ಪ್ರೀಣಾತಿ ಅಸ್ಮೇ, ಪ್ರೀಣಾತ್ಯಸ್ಮೇ ದೇವ. ತತ್ಪ್ರೀಣಾತ್ಯಸ್ಮೈ ತತ್ಪ್ರೀಣಾತ್ಯಸ್ಮೇ ಪ್ರೀಣಾತ್ಯಸ್ಮೈ ದೇವಾಸೋ ವಪುಷೇ ಚಿಕಿತ್ಸತ ಯಮಾಶಿರಾ ದಂಪತಿ ಮಾಮಶ್ನುತಃ. ಪುಮಾನ್ ಪುತ್ರೋ ಜಾಯತೆ ವಿಂದತೆ ವಸ್ವಥಾ ವಿಶ್ವೇ ಅರಪ ಯೇದತೆ ಗೃಹಃ. ಪುಮಾನ್ ಪುತ್ರೋ ಜಾಯತೆ ವಿಂದತೆ ವಸ್ವಥ ವಿಶ್ವೇ ಅರಪ ಯೇದತೆ ಗೃಹಃ. ಪುಮಾನ್ ಪುತ್ರೋ ಜಾಯತೆ ವಿಂದತೆ ವಸ್ವಥ ವಿಶ್ವೇ ಅರಪ ಯೇದತೆ ಗೃಹಃ. ಆಶೀರ್ಧಾಯ ದಂಪತಿ ಮಾಮಶ್ನುತಾಮರಿಷ್ಟೋ ರಾಯಃ ಸಚತ್ರಾಗಂ ಸಮೋಕಸಾ. ಆಶೀರ್ದಾಯ ಗಣಪತಿ ಮಾಮಶ್ನುತಾಮರಿಷ್ಟೋ ಸಮೋಕಸಾ. ಆಶೀರ್ದಾಯ ಗಣಪತಿ ಮಾಮಶ್ನುತಾಮರಿಷ್ಟೋ
स च ताडं समोदसा य आसि च छन्दोग्धम् कुम्भ्याः सहेष्टेन या मन्नमतिम् जहातु सः य आसि च कुम्भ्या सहेष्टेन यामन्दमतिं जहातु सः य आसिषत्सन्धुक्तं कुम्भ्या सहेष्टेन यामन्दमतिं जहातु सः सर्पिर्ग्रीवी वर्यस्य जाया पीवान पुत्र अकृशासो अस्य सर्पिर्ग्रीवीर्यस्य जाया पीवान पुत्र अकृशासो अस्य सर्पिर्ग्रीवीर्यस्य जाया पीवान पुत्र अकृशासो अस्य सहजानिर्यः सुमखस्य मान इन्द्रायाशिरगम् सह कुम्भ्यादात् सुमखस्य मान सुमखस्य सुखमस्य न सुमखस्य सहजानिर्यः सुमखस्य मान इन्द्रायाशिरगं सह कुम्भ्यादात् सहजानिर्यः सुमखस्य माना इन्द्रायाशिरगं सह कुम्भ्यादात् आशीर्म ऊर्जमुत सुप्रजास्त्वमिषम् दधातु द्रविणकम् सवर्चसम् आशीर्म ऊर्जमुत सुप्रजास्त्वमिषं दधातु द्रविणकं सवर्चसम् आशीर्म ऊर्जमुत सुप्रजास्त्वमिषं दधातु द्रविणकं सवर्चसम् संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नान् संजयन् क्षेत्राणि सहसामिन्द्र कृण्वानो अन्यागम् अधरान् सपत्नानि संजयन् क्षेत्राणि सहसामिन्द्र कृण्वानो अन्यागम् अधरान् सपत्नानि भूतमसि भूते माधा मुखमसि मुखम् भूयासम् द्यावा पृथिवीभ्याम् त्वा परिगृह्णामि विश्वे त्वा देवा वैश्वानरा प्रजावयन्तु दिवि देवान्तरिक्षे वयागंसि पृथिव्याम् पार्थिवान् ध्रुवम् ध्रुवेण अविशाव सोमं नयामसि मुखमसि मुखम् भूतमसम् पृथिवीभ्याम् वा परिगृह्णामि विश्वे त्वा देवा वैश्वानरा प्रजावयन्तु दिवि देवान् दृगम् आन्तरिक्षे वयागंसि
पृथिव्यां पार्थिवान् ध्रुवं ध्रुवेण दिशावसोमं नयामसि जयन् क्षेत्राणि भूतमसि भूते माधा मुखमसि मुखं भूयासं या वा पृथिवीभ्यां त्वात् परिगृह्णामि विश्वे त्वा देवा वैश्वानरा प्रजापयन्तु दिवि देवान् मृगम् आन्तरिक्षे वयागं च पृथिव्यां पार्थिवान् ध्रुवं ध्रुवेण अभिशावसोमं नयामसि यथा नः सर्वमिज्जगदयक्ष्मगं सोमना असत् यथा नः सर्वमिज्जगदयक्ष्मगं सुमना असते यथा नः सर्वमिज्जगदयक्ष्मगं सुमना असते यथा न इन्द्रयिद्विषः केवली सर्वा समनसः करत् यथा न इन्द्रयिद्विषः केवली सर्वा समनसः करते यथा न इन्द्रयिद्विषः केवली सर्वा समनसः करते यथा नः सर्वा यद्दिशोऽस्माकं केवलीरसन्ने यथा नः सर्वा यद्दिशोऽस्माकं केवलीरसन्ने यथा नः सर्वा यद्दिशोऽस्माकं केवलीरसन्ने येन स विश्वकर्मन् यो दक्षिणां न सर्भिर्ग्रीवी वैश्वानराश्चत्वारिगं षच्च येन सा विश्वकर्मन् यो दक्षिणां न सर्भिर्ग्रीवी वैश्वानराश्चत्वारिगं षच्च येन सा विश्वकर्मन् यो दक्षिणां न सर्भिर्ग्रीवी वैश्वानराश्चत्वारिगं षच्च यद्वै होता अध्वर्युः यद्वै होताध्वर्युः यद्वै होताध्वर्युः ಆರಣ್ಯಕ ಎರಡನೇ ಪ್ರಶ್ನೆ 11ನೇ ಅನುವಾಕ 12ನೇದು ಅನುಕಲ್ಪ ವಿಧಿ ಬ್ರಾಹ್ಮಣಂ ಗ್ರಾಮೇ ಮನಸಾ ಸ್ವಾಧ್ಯಾಯಮಧೀಯೀತ ದಿವಾನಕ್ತಂ ವೇತಿ ಹಸ್ಮಾಹ ಶೌಚ ಆಹ್ನೇಯ ಉತಾರಣ್ಯೇ ಬಲ ಉತ ವಾಚೋದ ತಿಷ್ಠನ್ ಉತ ವ್ರಜನ್ ಉತಾಸೀನ उत शयानोऽधीयीतैव स्वाध्यायं तपस्वी पुण्यो भवति य एवं विद्वान् स्वाध्याय मधीते नमो ब्रह्मणे नमो अस्त्वग्नये नमः पृथिव्यै नमः ओषधीभ्यः मे मनसा स्वाध्यायमधीयेत देवानक्तं वेति हस्माः शौच आह्नेय उतारण्ये बलमुतवाचोत तिष्ठन्नुतं व्रजन्नुतासीन स्वाध्यायं तपस्वी पुण्यो भवति य एवं विद्वान् स्वाध्यायमधीते नमो ब्रह्मणे नमो
अस्मद्गये नमः पृथिव्यै नमः ओषधीभ्यः ग्रामे मनसा स्वाध्यायमधीयेत दिवानक्तं वेत्ति हस्माः शौच उतारण्ये बल उत वाचोत तिष्ठन्नुत वक्षिन्नुतासीन रजन वज्रालादो उत वाचोत तिष्ठन्नुतं व्रजन्नुतासीन उत शयानोदीयैव उत शयानोधि अधीयेत एव स्वाध्यायम् उत शयानोधीयैव उत शयानोदीयैव ಅದೇ ಗಮನ ಬಣ್ಣ ತಪಸ್ವಿ ಪುಣ್ಯೋ ಭವತಿ ಯಜೇವಂ ವಿದ್ವಾನ್ ಸ್ವಾಧ್ಯಾಯಮಧೀತೆ ನಮೋ ಬ್ರಹ್ಮಣೇ ನಮೋ ಅಸ್ಮಗ್ನಯೇ नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि नमो वाचे नमो वाचस्पतये नमो विष्णवे बृहते करोमि नमो वाचे नमो वाचस्पतये नमो विष्णवे बृहते करोमि मध्यं दिने प्रबलमधीयितासौ खलु वा वैश आदित्यो यद्ब्राह्मणस्तस्मात् तर्हि ते क्ष्णिष्टं तपति तदेशाभ्यक्ता दिने प्रबलमधीयितासौ खलु वा वैश आदित्यो यद्ब्राह्मणस्तस्मात् तर्हि ते क्ष्णिष्टं तपति तदेशाभ्युक्ता मध्यं दिने प्रबलमधीयितासौ खलु वा वैश आदित्यो यद्ब्राह्मणस्तस्मात् तर्हि ते क्ष्णिष्टं तपति तदेशाभ्युक्ता चित्रं देवानामुदगादनीकं चक्षुर्मित्रस्य वरुणस्याग्नेः चित्रं देवानामुदगादनीकं चक्षुर्मित्रस्य वरुणस्याग्नेः चित्रं देवानामुदगादनीकं चक्षुर्मित्रस्य वरुणस्याग्नेः आप्राद्य वा पृथिवी अन्तरिक्षकम् सूर्य आत्मा जगतस्तस्तु षश्चेति स वा एष यज्ञः सद्यः प्रतायते स वा एष यज्ञः सद्यः प्रतायते सद्यः सन्तिष्ठते तस्य प्राक्सायमवभृतो नमो ब्रह्मण इति परिधानीयाम् तिरन्वाहाप उपस्पृश्य गृहाणेति ततो यत्किञ्च ददाति सा दक्षिणाम् पृथिवी अन्तरिक्षकम्
सूर्य आत्मा जगतस्तुषश्चेति स वा एष यज्ञः सत्यं यज्ञस्य स एष यज्ञः सत्यं प्रदीयते सद्यः सद्यः सन्तिष्ठते तस्य प्राक्सायमवभृतो नमो ब्रह्मण इति परिधानीयां त्रिरन्वापगुपस्पृश्य गृहाणेति ततो यत्किञ्च ददाति सा दक्षिणा आप्राद्या वा पृथिवी अन्तरिक्षगं सूर्य आत्मा जगतस्तुषश्चेति स वा एष यज्ञः सत्यप्रदायते सद्यः सन्तिष्ठते तस्य प्राक्सायमवभृतो नमो ब्रह्मण इति परिधानीयां त्रिरन्वापगुपस्पृश्य गृहाणेति ततो यत्किञ्च ददाति दक्षिणा अस्य वा एतस्य यज्ञस्य तस्य वा एतस्य यज्ञस्य नमो ब्रह्मणे धारणं मे अस्त्वनिराकरणं धारयिता भूयासं कर्णयोः श्रुतं माच्योर्ध्वं ममामुष्यवो हरि ओम श्री कृष्ण।